ಹೃದಯಪೂರ್ವಕವಾಗಿ ವಾಲ್ಮೀಕಿ ಸಮಾಜದ ಪ್ರತಿಯೊಬ್ಬರಿಗೆ ನಮಸ್ಕಾರ ಹೇಳುತ್ತಾ, ವಿಷಯವಿಷ್ಟೇ. ಸಂಘದ ನಿಯಮಗಳನ್ನು ಪಾಲಿಸುವಂಥ ನಮ್ಮ ಪದಾಧಿಕಾರಿಗಳಿಗೆ ಹೇಳಬೇಕಂತಂದರೆ, ತಮಗೇನು ಜವಾಬ್ದಾರಿ ಕೊಟ್ಟಿದ್ದೀವಿ ತಾಲೂಕಾ ಬಾಡಿನಲ್ಲಿ ಮಾದೇವ ನಾಯ್ಕ ಅಂತ ಹೇಳಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ಪಾಪ ಅವರಿಗೆ ನಮ್ಮ ಕಂಡೀಷನ್ಸಿಗೆ ಈಗ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಘಟಕಗಳನ್ನು ಮಾಡಬೇಕು, ಹಾಗೂ ಮೆಂಬರ್ಶಿಪ್ ಮಾಡಬೇಕು, ಹಾಗೂ ಸಮಾಜಕ್ಕೆ ಏನು ತೊಂದರೆ ಆದರೆ ಅವೆಲ್ಲ ಅಜೆಂಡಾ ಹಾಕಿದಾಗ 180 ಹಳ್ಳಿ ತಿರುಗಾಡಬೇಕು, ಗ್ರಾಮ ಘಟಕ ಮಾಡ್ಬೇಕಂದಾಗ, ಇಲ್ಲಣ್ಣ ನಮಗೆ ಮೊದಲೇ ಗೆಸ್ಟ್ ಟೀಚರು ಅಲ್ಲಿ ಎಲ್ಲ ಕೆಲಸಕ್ಕೆ ಹೋಗ್ತೀನಿ, ಏನೋ ಆಗ್ತದೆ ಅಂದ್ಕೊಂಡಿದ್ದೆ ಅಂಥೇಳಿ ಅವರೇ ನಮಗೆ ದೂರವಾಣಿ ಮುಖಾಂತರ ನನಗೆ ತಾಲೂಕು ಘಟಕ ನಿಭಾಯಿಸ್ಲಿಕ್ಕೆ ಆಗ್ತಾಯಿಲ್ಲ, ಯಾರಿಗಾದರೂ ಒಬ್ರಿಗೆ ಕೊಡಿ ಅಂತ ಹೇಳಿದಾಗ ನೀವೇ ಸೂಚಿಸಿ ಅಂತ ಹೇಳಿದ್ದೆ. ಅದು ಸದ್ಯಕ್ಕೆ ನಮ್ಮ ಅಖಿಲಾಂಡ ಮಾರುಷಿ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಘಟಕವನ್ನು ಮಾದೇವ ನಾಯ್ಕ ಬಾಪುರವರಿಗೆ ವಹಿಸಿದ್ವಿ. ಅವರಿಗೆ ಕಾರಣಾಂತರದಿಂದ ಅನುಕೂಲ ಆಗ್ತಾಯಿಲ್ಲ ಅನ್ನೋದು ದೃಷ್ಟಿಯಿಂದ ಈಗ ಉಂಡ್ರಾಲ್ ದೊಡ್ಡಿ ನರೇಂದ್ರ ಅವರಿಗೆ ಜವಾಬ್ದಾರಿ ತಾತ್ಕಾಲಿಕವಾಗಿ ವಹಿಸ್ಕೊಳ್ತಾರೆ. ಅವರು ಯಾರಿಗೆ ಬೇಕಾದರೆ ಮಾಡಲಿ, ನಮ್ಮ ಪದಾಧಿಕಾರಿಗಳನ್ನು ಕೂಡ ಎಲ್ಲರೂ ಸಹಮತದಿಂದ ಆಯ್ತಣ್ಣ ಮತ್ತು ಮಾದೇವ ನಾಯ್ಕಿಗೆ ಅವರಿಗೆ ಆಗಲಿಲ್ಲ ಅಂದರೆ ಏನದ ನಾವು ಯಾರಾದರೂ ಒಬ್ಬರು ನಿಭಾಯಿಸ್ತೀವಿ, ಸದ್ಯಕ್ಕೆ ಒಬ್ಬರಿಗೆ ತಾತ್ಕಾಲಿಕವಾಗಿ ಕೊಡಿ ಅಂಥೇಳಿ ಮಾದೇವ ನಾಯಕನೂ ಕೂಡ ನರೇಂದ್ರಿಗೆ ತಿಳಿಸಿದ್ದಾನೆ, ನಾನು ತಿಳಿಸಿದ್ದೀನಿ. ಹಂಗಾಗಿ ಇನ್ನು ಮುಂದೆ ಸಂಘದ ಯಾರೇ ಇರಲಿ, ಸಂಘದ ಸಿದ್ಧಾಂತವನ್ನು ಮುಖ್ಯ ಹೊರತು ನಾವು ಮೆಂಬರ್ಶಿಪ್ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಸಮಾಜವನ್ನು ಬೆಳೆಸಲಿಕ್ಕೆ ಮೆಂಬರ್ಶಿಪ್ ಬೇಕು ನಮಗೆ. ಇನ್ನು ಮುಂದೆ ಯಾವುದೇ ಗ್ರಾಮಗಳಲ್ಲಿ ನೀವು ಕೆಲಸ ಐತೆ ಅಂತ ಕರೆದ್ರೆ ನಿಮ್ಮ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಘಟಕ ರಚನೆ ಆದರೂ ಆಗಬೇಕು, ಅಥವಾ 50 ಜನಗಳಲ್ಲಿಂದ ಆಗಲಿ 100 ಜನಗಳಲ್ಲಿಂದ ನಮಗೆ 100 ರೂಪಾಯಿ ಸದಸ್ಯತ್ವ ಆದವರು ಊರಿಗೆ ಬಂದು ನಾವು ಹೋರಾಟಕ್ಕೆ ಬರುತ್ತೇವೆ. ದಯವಿಟ್ಟು ನೀವು ಯಾರಾದರೂ ಕರೆದ್ರೂ ಕೂಡ ನಾನು ಬರ್ತೇನೆ ಅಂತ ಹೇಳ್ತೇನೆ ಹೊರತು ಆ ಊರಿಗೆ ನಾನು ಬರಲ್ಲ, ನನ್ನ ಕೆಲಸ ವಹಿಸ್ಕೊಳ್ಳಲ್ಲ. ಯಾಕಂದರೆ 2 ವರ್ಷದಿಂದ 180 ಹಳ್ಳಿನೂ ತಿರುಗಾಡಿದ್ದೀನಿ, ಮತ್ತು ಇವಾಗೂ ಪ್ರಾರಂಭ ಮಾಡಿದ್ದೀನಿ. ಇಲ್ಲಿವರೆಗಾದರೂ ನಮಗೆ ಮೆಂಬರ್ಶಿಪ್ನೂ ಆಗಲಿಲ್ಲ, ಗ್ರಾಮ ಘಟಕಗಳನ್ನು ಮಾಡಲಿಲ್ಲ ಅಂದಾಗ ನಾವು ಯಾಕೆ ಬರ್ಬೇಕು ನಿಮ್ಮ ಕೆಲಸಗಳು ಮಾಡೋಕೆ? ಆಯಿತು, ನೀವು ರಾಜಕೀಯದಿಂದ ಇರೋರು ಅಲ್ಲೇ ಮಾಡ್ಕೊಳ್ರಿ, ನಿಮ್ಮ ತಾಕತ್ತಲಿಂದ ನೀವು ಮಾಡಿಕೊಳ್ರಪ್ಪ, ಪರವಾಗಿಲ್ಲ. ನಮ್ಮನ್ನು ಪುಕ್ಷೇಟಿಗೆ ಕರಿಬೇಡ್ರಿ. ಬೇರೆಯವ್ರುಗಳು ಸಂಘಗಳು ಮಾಡ್ತಾರೆ, ನಿಮ್ಮನ್ನು ಘಟಕ ಅಂತ ಹೇಳ್ತಾರೆ, ನಿಮ್ಮ ಹೆಸರು ಮೇಲೆ ಬದುಕ್ತಾರೆ ಅವರು. ನಾವು ನಿಮ್ಮ ಹೆಸರಿನಲ್ಲಿ ಬದುಕಕ್ಕೆ ಬಂದಿಲ್ಲ. ನೀವು ಕೂಲಿ ಕೊಟ್ಟರೆ ನಾವು ಏನಾದರೂ ನಿಮ್ಮ ಜೊತೆಗೆ ಕೆಲಸ ಮಾಡೋಕ್ಕಂತ ಬಂದೀವಿ ಸ್ವಾಮಿ. ದಯವಿಟ್ಟು ನೀವು ಅಪಪ್ರಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಬಿಟ್ಟು ಹೋಗ್ಬಿಡ್ರಿ, ನನ್ನನ್ನು ಅಪಪ್ರಚಾರ ಮಾಡಿ. ನೀವು ತಂದೆಗೆ ತಕ್ಕ ಮಗನಾಗಿ, ತಾಯಿಗೆ ಪ್ರೀತಿ ಮಗನಾಗಿ ಆಗಿದ್ದವರಾಗಿದ್ದರೆ ಕರೆಕ್ಟಾಗಿ ನನ್ನ ಮೇಲೆ ಅಪಾದನೆ ಮಾಡ್ಬೇಕಂದ್ರೆ ನೀವು ತೋರಿಸಿ ಮೀಟಿಂಗ್ನಲ್ಲಿ ಹೇಳ್ಬೇಕು, ಆ ರೀತಿ ಹೋಗ್ಬೇಕು ಹೊರತು ಏನನ್ನಿದ್ರೆ ನನಗೆ ನೇರವಾಗಿ ಮಾತಾಡಬೇಕು. ಅದನ್ನು ಬಿಟ್ಟು ಸುಮ್ಮನೆ ನೀವು ಅಪಾದನೆ ಮಾಡ್ಕೊಂಡ್ರೆ ಅದು ಒಳ್ಳೆಯದಲ್ಲ. ಇದು ಕಣ್ಣು ತೆರಿಬೇಡ್ರಿ. ಈ ವೆಂಕಟೇಶನ್ನ ಇದನ್ನೆಲ್ಲ ಮುಚ್ಚಾಕಿನಿ. ಈ 2 ಕಣ್ಣಲ್ಲಿಂದ ಒಳ್ಳೆಯವನು ಕೆಟ್ಟವನು ನಮ್ಮವನು ಅಂತೇಳಿ ಸಮಾಜ ಸಂಘಟನೆ ಕಟ್ಟಲಿಕ್ಕೆ ಬಂದಿದ್ದೀನಿ. ರಾಜಕೀಯಕ್ಕೆ ಹೋಗ್ತಾನ ಅಂತ ಅದೃಷ್ಟಿದ್ರೆ ಹೋಗ್ಬೋದು. ನಾನು ಕಟ್ಟಿಗಂಟೆ ಎಣ್ಣೆ ತಿಂತಾರ ನಾನು ಸಮಾಜ ಮಾಡ್ಲಿಕ್ಕೆ ಕೆಲಸಕ್ಕೆ ಬಂದೀನಿ ರೀ, ಪುಕ್ಷಟಿಗೆ ಬಂದಿಲ್ಲ ನಾನು. ಹಂಗಾಗಿ ನೀವು ಅರ್ಥ ಮಾಡಿಕೊಳ್ಳಿ. ಯಾರೇ ಆಗಲಿ ಅಪಾದನೆ ಮಾಡ್ಬೇಕಾದ್ರೆ ರಿಯಲಿ ತೋರಿಸಿ ಹೋಗ್ರಿ. ಏನು ಹೇಳಿದ್ನಲ್ಲ, ತಂದೆಗೆ ತಕ್ಕ ಮಗ ಪ್ರೀತಿ, ತಾಯಿಗೆ ಇಬ್ಬರಿಗೆ ತಕ್ಕ ಮಕ್ಕನ ಹುಟ್ಟಿದ್ರೆ ನಾವು ನಿಯತ್ತಿನಿಂದ ವೆಂಕಟೇಶಣ್ಣ ಇದಾಗ್ತದೆ ಇದಿಲ್ಲ ಅಂತೇಳಿ ತೋರಿಸಿ ಹೋಗ್ರಿ. ಅದು ಬಿಟ್ಟು ನನ್ನ ಮೇಲೆ ಸುಮ್ಮನೆ ಅಪವಾದನೆ ಮಾಡೋದು ಬೇಡ, ಎಚ್ಚರ. ಇದು ಹಳೆ ವೆಂಕಟೇಶನ್ ಬೇಡ. ನಾನು ದುಡಿಯೋಕ್ಕೆ ಬಂದಿನ, ನಾನು ದುಡಿಯೋಕ್ಕೆ ಬಿಡ್ರಿ. ಆ ನಿಟ್ಟಿನಲ್ಲಿ ಗ್ರಾಮ ಘಟಕಗಳನ್ನು ರಚನೆ ಮಾಡಿ, ಯಾರ ಮೆಂಬರ್ಶಿಪ್ ಆ ಊರಾಗ ಆದರೆ ಮಾತ್ರ ಬರ್ತೀನಿ. ನೀವು ಯಾರಾದರೂ ಫೋನ್ ಮಾಡಿದ್ರೆ ಬರ್ತಾನೆ ಅಂತ ಹೇಳಿದ್ರೆ ಬರೋಂಗಿಲ್ಲ. ಇದು ನನ್ನ ಶತಸಿದ್ಧ. ಹಂಗಾಗಿ ಸಮಾಜವನ್ನು ಕಟ್ಟಬೇಕು, ಬೆಳೆಸ್ಬೇಕಂತ ಬಂದಿದ್ದೀನಿ. 2 ವರ್ಷದಿಂದ ನಾನು ಸ್ವಂತ ದುಡ್ಡಲ್ಲಿಂದ ಖರ್ಚು ಮಾಡಿ ತಿರುಗಾಡಿ ಪ್ರಪಂಚದಲ್ಲಿ, ಈಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ತಾಲೂಕುಗಳನ್ನು ತಿರುಗಾಡಿದ್ದೀನಿ. ನೀವು ಮೆಂಬರ್ಶಿಪ್ಪು ಸಂಘಕ್ಕೆ ಘಟಕಗಳು ಮಾಡಿದ್ರೆ, ತಾಲೂಕು ಘಟಕಗಳು ಮಾಡಿದ್ರೆ, ಜಿಲ್ಲಾ ಘಟಕಗಳು ಮಾಡಿದ್ರೆ ಮಾತ್ರ ಬರ್ತೇನೆ. ಇಲ್ಲಪ್ಪ ನನ್ನ ಜಿಲ್ಲೆಯಲ್ಲಿ ನನ್ನ ಕೈಲಾದಷ್ಟು ಯಾರು ನನ್ನಿಂದ ಇರ್ತಾರೋ ಅವ್ರ ಜೊತೆಗೆ ತಿರುಗಾಡ್ತೇನೆ ಹೊರತು ಸುಮ್ಮನೆ ಇನ್ನು ಮುಂದೆ ಯಾರು ಕರೆದ್ರೂ ಬರಲ್ಲ. ಆ ಕೆಲಸ ಐತಣ್ಣ, ಈ ಕೆಲಸ ಅಂತ ಜಗ್ಗಿ ಹೇಳ್ತಾರೆ, ಆದರೆ ಸಂಘಕ್ಕೆ ಸಪೋರ್ಟ್ ಕೊಡೋರು ಕಡಿಮೆ ಕಾಣಿಸ್ತದೆ. ನಿಮ್ಗೆ ರಾಜಕೀಯ ಜಾಸ್ತಿ ಇದಲ್ಲ, ನೀವು ಕೈ ಮುಗಿತೀನಿ, ನೀವು ರಾಜಕೀಯವಾಗಿರ್ರಿ, ನನ್ನ ಸಂತೋಷ. ಆದರೆ ನನ್ನ ಸುಮ್ಮನೆ ಅಪವಾದನ ಮಾಡಿದರೆ ನಾನು ಮಾತ್ರ
ಬೇರೆ ರೀತಿ ನಿಮಗೆ ಉತ್ತರ ಕೊಡಬೇಕಾಗ್ತದೆ. ದಯವಿಟ್ಟು ಗ್ರಾಮ ಘಟಕಗಳು ರಚನೆ ಮಾಡಬೇಕು. ನೀವು ಗ್ರಾಮಗಳಲ್ಲಿ ಮೆಂಬರ್ಶಿಪ್ ಆಗಬೇಕು. ಆ ಥರ ಇದ್ದರೆ ಮಾತ್ರ ಬರ್ತೇನೆ, ಇಲ್ಲದ್ರೆ ಬರೋಲ್ಲ. ಇನ್ನು ಮುಂದೆ ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ನನ್ನೂರಿನವರು ಕೂಡ ಯಾರಾದರೂ ಒಳ್ಳೇದು ಹೇಳಿದವ್ರೂ ಇರ್ತಾರೆ, ಕೆಟ್ಟದ್ದು ಹೇಳಿದವ್ರೂ ಇರ್ತಾರೆ. ನೀವು ಆ ಒಳ್ಳೆಯವ್ರನ್ನ ಕೆಟ್ಟವರು ಯಾರೋ ಒಂದು ಹೇಳಿಕೆ ಮಾತು ಕೇಳಿ ನೀವು ನೀವು ಕೆಡ್ತೀರಿ, ನಾನು ಕೆಡಲ್ಲ. ನೀನು ಹೋದ್ರೆ ಇನ್ನೊಬ್ಬರು ಬರ್ತಿರ್ತಾನೆ ನನ್ನಲ್ಲಿಗೆ. ನಾನು ಮೋಸ ಅಂತ ಮಾಡೋಂಗಿಲ್ಲ ಸಮಾಜಕ್ಕೆ. ನೀವು ನನ್ನ ಮೋಸ ಮಾಡಿ ನನ್ನಲ್ಲಿ ಗುರುತಿಸಿಕೊಂಡು ನನ್ನಲ್ಲಿ ಹೆಸರಾದ ಮೇಲೆ ನಿಮಗೆ ಇನ್ನೊಬ್ರು ಕರಿತಾರ, ನೀವು ಮೊದಲೇ ನಿಮ್ಮನ್ನು ಕರಿತಾರ? ಕರೆಯಂಗಿಲ್ಲ ನಿಮ್ಮನ್ನು. ಅರ್ಥ ಮಾಡ್ಕೊಳ್ರಿ. ನನ್ನಲ್ಲಿ ಬಂದ ಮೇಲೇ ನಿಮ್ಮನ್ನು ಕರಿತಾರ, ನಿಮ್ಮನ್ನು ಮೊದಲೇ ಯಾರೂ ಕರೆಯಂಗಿಲ್ಲ ನಮ್ಮವರು. ಅರ್ಥ ಮಾಡ್ಕೊಳ್ರಿ. 5 ಮಂದಿ ಇಟ್ಕೊಂಡೆ ನಾನು ಸಂಘ ಮಾಡಿರೋವನಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಮಾಜಕ್ಕೆ ಸಪೋರ್ಟ್ ಮಾಡಿ. ನಿಯತ್ತಲಿಂದ ಇರೋರು ಬರ್ರಿ. ನೀವು ರೊಕ್ಕ ಕೊಡ್ತೀವಿ, ರೂಪಾಯಿ ಕೊಡ್ತೀವಿ, ನಿಮಗೇನೋ ಕೊಡಿಸ್ತೀವಿ ಅನ್ನೋದಿದ್ರೆ ನನ್ನಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ. ಸಮಾಜಕ್ಕೆ ನೀವು ಖರ್ಚು ಮಾಡಿ ದುಡಿಯಮು ಬೇಸಿರಮು ಸಮಾಜನ ಕಟ್ಟವನವ್ರು ಬರ್ರಿ. ನಾನು ಬೆಳೆದಾಗ ಬೇಕಾದ್ರೆ ನಿಮ್ಮನ್ನು ಸಲಹಬಹುದು. ನಾನೇ ಬೆಳೆದಲ್ಲಿ ನಿಮ್ಮನ್ನು ಎಲ್ಲಿಂದ ಸಲುವಂದೆ? ನಿಮ್ಗೆ ರೊಕ್ಕ ಕೊಡೋದು ರೂಪಾಯಿ ಕೊಡೋವನು ಅಲ್ಲ ನಾನು. ಬೇಕಿದ್ದರೆ ಸಮಾಜ ಸೇವೆ ಮಾಡೋಕ್ಕೆ ಬರ್ರಿ, ಇಲ್ಲದ್ರೆ ಇಲ್ಲ. ಇಷ್ಟೇ. ಮೆಂಬರ್ಶಿಪ್ ಆದವ್ರಿಗೆ ಮಾತ್ರ ಊರಿಗೆ ಬರ್ತೀನಿ, ಇಲ್ಲದ್ರೆ ಬರಲ್ಲ. ಜೈ ವಾಲ್ಮೀಕಿ, ಜೈ ಭೀಮ್, ಎಚ್ಚರ.